ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿ ನೆನಪು ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಸಬ್ಲಿಮೇಷನ್ ಪ್ರಿಂಟಿಂಗ್. ಹಿಂಗೆ ಯಾವ ರೀತಿ ಒಂದು ಕುಷನ್ ನ ಪ್ರಿಂಟ್ ಮಾಡ್ಕೋಬೇಕು. ಈ ತರ ಒಂದು ಕುಷನ್, ಈ ತರ ಒಂದು ಪಿಲ್ಲೋ ಹಾರ್ಟ್ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ಪಿಲ್ಲೋನ, ಒಂದು ಕುಷನ್ ನ ಯಾವ ರೀತಿ ಪ್ರಿಂಟ್ ಮಾಡ್ಕೋಬೇಕು, ಸೈಜ್ ಏನು, ಯಾವ ರೀತಿ ಹೆಂಗೆ ಪ್ರಿಂಟ್ ಮಾಡಿದ್ರೆ ಯಾವ ರೀತಿ ಒಂದು ಸೈಜ್ ನ ತಗೋಬೇಕು ಅನ್ನೋದನ್ನ ನಾನು ಇವತ್ತು ಬಿಡಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಚಾನಲ್ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಹಾಕಿದ್ರೆ ಅವರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಿಲ್ಲೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ಪ್ರಿಂಟ್ಗೆ ಸೈಜ್ನ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮಲ್ಲಿ ಓಪನ್ ಮಾಡ್ಕೋಬೇಕು ಫೋಟೋಶಾಪ್ 7.0ನ. ಅದರ್ವೈಸ್ ಯಾವುದಾದ್ರೂ ನಿಮ್ಮ ಫೋಟೋಶಾಪಲ್ಲಿ ಇರ್ತಕ್ಕಂಥ ಒಂದು CS2, CS3, CS4, ಎನಿ CML ಈ ಥರ ಎನಿ ಒಂದು ಸಾಫ್ಟ್ವೇರ್ ಇದ್ರೂ ಇದರಲ್ಲಿ ಲಭ್ಯವಾಗುತ್ತೆ. ಸೊ ನೀವು ಟ್ರೈ ಮಾಡಿ. ಫ್ರೆಂಡ್ಸ್, ನಾನು ಇವಾಗ ಈ ಒಂದು ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಥರ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. A4 ಸೈಜಲ್ಲಿದೆ. ಇದು ಡೂಪ್ಲಿಕೇಟ್ ಮಾಡಿಕೊಂಡು ಇದು ಮಾರ್ಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊತೀನಿ. ಈ ಒಂದು ಫೋಟೋನ ಇದರಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಓಕೆ, ಈ ಥರ ಮಾಡ್ತಾ ಇದ್ದೀನಿ. ಈ ಥರ ಮಾಡಿದ ನಂತರ ಏನು ಮಾಡ್ತೀನಿ ಅಂತಂದ್ರೆ ಇದನ್ನ ಸ್ವಲ್ಪ ರೊಟೇಟ್ ಮಾಡ್ಕೊತೀನಿ. ಶಿಫ್ಟ್ ಹಿಡಿದು ಈ ಥರ ಸ್ವಲ್ಪ ರೊಟೇಟ್ ಮಾಡ್ಕೊತೀನಿ. ನಮಗೆ ಅನುಕೂಲ ಆದಷ್ಟು, ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನು ಇಲ್ಲಿ ರೊಟೇಟ್ ಮಾಡ್ಕೊಬೇಕಾಗತ್ತೆ. ಎಂಟರ್ ಹೊಡೆದ ನಂತರ ಈ ಥರ ಬರ್ತೈತಿ. ಇದು ಮೇಲ್ಗಡೆ ಇರೋದು ನಾವು ಸ್ವಲ್ಪ ಡಿಲೀಟ್ ಮಾಡ್ಕೊಂಬೋಣ. ಮೇಲ್ಗಡೆ ಇರ್ತೈತಲ್ಲ, ಅದರ್ವೈಸ್ ಬೇಡವಾಗಿರ್ತಕ್ಕಂಥದ್ದು ಇದನ್ನ ಡಿಲೀಟ್ ಮಾಡ್ಕೊಂಬೋಣ. ಈ ಥರ ಇವಾಗ ನೆಕ್ಸ್ಟ್ ನಮಗೆ ಇಲ್ಲಿ ಒಂದು ಫೋಟೋ ಬೇಕಾಗಿದೆ. ಈ ಒಂದು ಕಪಲ್ ಫೋಟೋನ ಇದರೊಳಗೆ ಆ್ಯಡ್ ಮಾಡಬೇಕಾಗಿದೆ. ಓಕೆ, ಇದರೊಳಗೆ ತಗೊಂಬಂದು ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಅಪೋಸಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ನಮಗೆ ಎಷ್ಟು ಸೈಜ್ ಅವಶ್ಯಕತೆ ಇರ್ತೈತೆ ಅಷ್ಟು ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗತ್ತೆ. ಕಂಟ್ರೋಲ್ T ಹೊಡೆದ್ಬಿಟ್ಟು ಕೆಳಗಡೆ ಸರಿಸ್ಕೊಳ್ಳೋಣ. ಇಲ್ಲ ಅಂತಂದ್ರೆ ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡವಲ್ಲ, ಸೆಲೆಕ್ಷನ್ ಮಾಡ್ಕೊಂಡು ಅಪೋಸಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ಈ ಲೇಯರ್ನ ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ T ಹೊಡೆದ್ಬಿಟ್ಟು ಎಂಟರ್ ಹೊಡೆದು ಈ ಕಲರ್ ಫಿಲ್ ಮಾಡೋಣ. ಇದನ್ನು ಈ ಥರ ಒಂದು ಸ್ವಲ್ಪ ಈ ಕಲರ್ ಫಿಲ್ ಮಾಡ್ಕೊಂಬಿಡೋಣ. ಓಕೆ, ನೆಕ್ಸ್ಟ್ ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡಿವಲ್ಲ, ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡಿವಿ. ಮಾಸ್ಕ್ ಟೂಲ್, ಇಲ್ಲಿ ಮಾಸ್ಕ್ ಟೂಲ್ ಇದೆಯಲ್ಲ, ಈ ಮಾಸ್ಕ್ ಟೂಲ್ ಬನ್ನಿ. ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲೊಂದು ಮಾಸ್ಕ್ ರೆಡಿ ಆಗುತ್ತೆ. ಕಂಟ್ರೋಲ್ ಐ ಹೊಡಿ, ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ ನಂತರ ನಮ್ಮ ಒಂದು ಫೋಟೋ ರೆಡಿಯಾಗಿದೆ, ಎಡಿಟ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ ಅಂತ ಅರ್ಥನ. ಸೊ ಇವಾಗ ಒಂದು ಫೋಟೋ ಇವಾಗ ಈ ಥರ ಒಂದಿದೆ. ಬ್ರಷ್ ಟೂಲ್ ತಗೊಂಡು ಇದನ್ನ ಸ್ವಲ್ಪ ಅಳಿಸ್ಕೊಂಬೋಣ. ನಮಗೆ ಎಲ್ಲೆಲ್ಲಿ ಬೇಕಾಗಿರ್ತದೆ ಅಲ್ಲಲ್ಲಿ ಈ ಥರ ಸ್ವಲ್ಪ ಅಳಿಸ್ಕೊಂಬೋಣ. ಇದು ಒಂದು ಫೋಟೋ ರೆಡಿ ಆಯಿತು. ಇವಾಗ ಸೇವ್ ಆ್ಯಸ್
JPG ಎಂಟರ್. ಇನ್ನೊಂದು ಫೋಟೋ ರೆಡಿ ಮಾಡಬೇಕಾಗಿದೆ. ಇನ್ನೊಂದು ಫೋಟೋ ರೆಡಿ ಮಾಡ್ಕೋಬೇಕಂತ ಏನು ಮಾಡಬೇಕು, ಈ ಒಂದು ಟೂಲಿಗೆ ಬನ್ನಿ. ಯಾವ ಫೋಟೋ ಬೇಕಾಗಿದೆ ಅಂತಂತಂದರೆ ಈ ಒಂದು ಪಾಪದು, ಆಮೇಲೆ ಇವ್ರದ್ದು ಒಂದು ಫೋಟೋ ಬೇಕಾಗಿದೆ. ಚಿಕ್ಕ ಸೈಜ್ ಬೇಕಾಗಿದೆ. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಂದು ಎಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಂತಂದರೆ ಇಲ್ಲಿ ಎಲಿಪ್ಸ್ ಟೂಲ್ ಇದೆಯಲ್ಲ, ಎಲಿಪ್ಸ್ ಟೂಲಿಗೆ ಬಂದಿವಿ. ಇಲ್ಲಿ ಎಲಿಪ್ಸ್ ಟೂಲ್ ತಗೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ಥರ ಬರ್ತೈತಿ. ಸೊ ಇಲ್ಲಿ ಇವಾಗ ನಾವು ಈ ಒಂದು ಟೂಲ್ ತಗೊಂಡು ಸೇಪ್ ಟೂಲ್ ತಗೊಂಡು ಕ್ಲಿಕ್ ಮಾಡಿಕೊಂಡು ಶಿಫ್ಟ್ ಹಿಡಿದು ನಮಗೆ ಒಂದು ಆಕಾರ ರಚನೆ ಮಾಡಬೇಕಾಗಿದೆ. ಈ ಥರ ಟೂಲ್ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡ್ಕೊಂಡು ರಿಸ್ಟರೈಸ್ ಲೇಯರ್ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಈ ಒಂದು ಆಪ್ಷನ್ಸ್ ಬರ್ತೈತೆ. ಇಲ್ಲಿ ರಿಸ್ಟರೈಸ್ ಲೇಯರ್ ಅಂತೇಳಿ ಬರ್ತೈತಿ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ಮ್ಯಾಜಿಕ್ ಟೂಲ್ ತಗೊಂಡು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ರೌಂಡ್ ಶೇಪ್ ಆಗುತ್ತೆ. ಸೊ ಇವಾಗ ಯಾವ ಒಂದು ಫೋಟೋ ಬೇಕಾಗಿರುತ್ತೆ ಆ ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಫೋಟೋ ಬೇಕಾಗಿದೆ. ಕಂಟ್ರೋಲ್ A, ಕಂಟ್ರೋಲ್ C, ಕಂಟ್ರೋಲ್ W, ಕಂಟ್ರೋಲ್ ಶಿಫ್ಟ್ V ಇದರೊಳಗೆ ಆ್ಯಡ್ ಆಗುತ್ತೆ. ಇವಾಗ ಎಷ್ಟು ಅಡ್ಜಸ್ಟ್ಮೆಂಟಿಂಗ್ ಬೇಕಾಗಿರ್ತದೆ ಅಷ್ಟೇ ಇಲ್ಲಿ ನಮಗೆ ಫೋಟೋನ ಇದು ಮಾಡ್ಕೊಳ್ಳೋಣ. ಓಕೆ, ಇಷ್ಟಿರಲಿ. ಎಂಟರ್ ಹೊಡೆದು ಇವಾಗ ಇದಕ್ಕೊಂದು ಸ್ಟ್ರೋಕ್ ಕೊಟ್ಬಿಡೋಣ. ಸೇಫ್ ಟೂಲ್ ಸ್ಟ್ರೋಕ್ ಬ್ಲ್ಯಾಕ್. ಓಕೆ, ಎಂಟರ್. ಇವಾಗ ಈ ಒಂದು ಫೋಟೋಗೆ ರೆಡಿ ಆಗಿದೆ. ಸೊ ಇವಾಗ ನಾವು ಇನ್ನೊಂದು ಅಕ್ಷರ ಬರೆಯೋಣ, ಗೀತಾ. ಸೊ ಇವೆರಡು ಫೋಟೋ ರೆಡಿ ಆಗಿದ್ದಾವೆ. ಇವಾಗ ಇದನ್ನ ಸೇವ್ ಮಾಡ್ಕೊಳ್ಳೋಣ. ಇವಾಗ ಸೇವ್ JPG. ಓಕೆ, ಇವಾಗ ಸೇವ್ ಮಾಡ್ಕೊಂಡ್ವಿ. ಪ್ರಿಂಟ್ ಹಾಕೋಕ್ಕೂ ಮುನ್ನ ಮೊದಲಿಗೆ ಒಂದು ಮಾಡ್ಕೋಬೇಕು ನೀವು. ಮೊದಲನೇದಾಗಿ ಟೆಕ್ಸ್ಟ್ ಅಥವಾ ಈ ಥರ ಗಂಟೆ ಹೆಂಡ್ತಿದಾಯ್ತು ಈ ಥರ ಉಲ್ಟಾ ಬರ್ತವೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಮಿರರ್ ಪ್ರಿಂಟಿಂಗ್ ಹೋಗ್ಬೇಕಾಗತ್ತೆ. ಓಕೆ, ಈ ಒಂದು ಫೋಟೋ ಮಿರರ್ ಪ್ರಿಂಟಿಂಗ್ ಮಾಡಬೇಕಾಗಿದೆ. ಸೆಲೆಕ್ಷನ್ ಟೂಲ್ ತಗೊಂಡು ಅಷ್ಟು ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ T ಹೊಡೆದ್ಬಿಟ್ಟು ಇದನ್ನ ಈ ಕಡೆ ಸ್ವಲ್ಪ ಉಲ್ಟಾ ಮಾಡ್ಕೊಂಬೋಣ. ಈ ಥರ. ಓಕೆ, ಪ್ರಿಂಟಿಗೆ ಕರೆಕ್ಟಾಗಿ ಬರ್ತದೆ. ಉಲ್ಟಾ ಆಗಬೇಕಲ್ಲ ಫೋಟೋ, ಆಗೋ ಒಂದು ಕಾರಣಕ್ಕೋಸ್ಕರ ಒಂದು ಮಿರರ್ ಪ್ರಿಂಟಿಂಗ್ ಆಪ್ಷನ್ಸ್ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಕಂಟ್ರೋಲ್ T ಹೊಡೆದ್ಬಿಟ್ಟು ಕಂಟ್ರೋಲ್ ಪ್ರಿಂಟಿಂಗ್ ಆಪ್ಷನ್ಸ್ ಕಂಟ್ರೋಲ್ P ಹೊಡೆದ್ಬಿಟ್ರೆ ಬರ್ತೈತಿ. ಇಲ್ಲ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಹೋಗ್ಬೇಕಂದ್ರೆ ಪ್ರಿಂಟ್ ಆಪ್ಷನ್ಸ್ ಇಲ್ಲಿದೆ. ಪ್ರಿಂಟ್ ಪ್ರೆಸೆಟ್ ಇಲ್ಲಿ ನಿಮಗೆ ಬೇಕಾಗಿರುತ್ತೆ. ನಿಮ್ಗೆ ಯಾವುದೋ ಒಂದು ಪ್ರಿಂಟರ್ ಅವಶ್ಯಕತೆ ಇರುತ್ತದೋ ಒಂದು ಸೆಲೆಕ್ಷನ್ ಮಾಡ್ಕೊಂಡಿರ್ತೀರೋ ಆ ಒಂದು ಪ್ರಿಂಟರ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. A4 ಸೈಜು, ಆಮೇಲೆ ಇಲ್ಲಿ ಮ್ಯಾಟ್ ತಗೊಳ್ಳಿ, ಇಲ್ಲಿ ಸ್ಟ್ಯಾಂಡರ್ಡ್ ಹೈಟ್ ತಗೊಳ್ಳಿ. ಓಕೆ, ಇಲ್ಲಿ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡು ಇಲ್ಲಿ ಓಕೆ ಮಾಡ್ಕೊಂಡ್ಬಿಟ್ರೆ ಪ್ರಿಂಟ್ ಆ್ಯಸ್ ಇಟ್ ಈಸ್